ಅಜ್ಞಾನದಿಂದ ಮಾತಾಡೋ ಇಂಥವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಕ್ಕ. ಅಜ್ಞಾನದಿಂದ ಮಾತಾಡಿದ್ರು ನನ್ನ ಕಲರ್ ಬಗ್ಗೆ ಹೀಗೆ ಹೇಳಿದಕ್ಕೆ ನನಗೆ ಖುಷಿನೇ ಆಯ್ತು. ಯಾಕೆ ಅಂದ್ರೆ ನಂದು ಕೃಷ್ಣನ್ ಕಲರ್ ಅಲ್ವಾ. ನೋವನ್ನು ಕೂಡ ನಗುವಾಗಿ ಮಾಡ್ಕೊಳ್ಳೋಕೆ ನಿನ್ಗೆ ಸಾಧ್ಯ ಕೃಷ್ಣ ತುಳಸಿ. ನಿನ್ ಪ್ರೋಗ್ರಾಮ್ಗೆ ಟೈಮ್ ಆಗ್ತಿದೆ, ಹೋಗಿ ರೆಡಿ ಆಗ್ತೀಯಾ? ಓಕೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೇರ್ಮನ್ ಸರ್ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನ್ ರಾಮರಾವ್ ಸರ್, ಕೃಷ್ಣ ತುಳಸಿ ಪ್ರೋಗ್ರಾಮ್ಗೆ ಬರ್ತಿರೋ ರೆಸ್ಪಾನ್ಸ್ ಬಗ್ಗೆ ಅವಳಿಗೆ ಹೇಳಿದ್ಯಾ? ಇಲ್ಲ ಸರ್, ಹೇಳೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಅಮ್ಮ ಕೃಷ್ಣ ತುಳಸಿ, ನಿನ್ನ ಪ್ರೋಗ್ರಾಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆಯಮ್ಮ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಫೋನ್ ಮಾಡಿ ಹೇಳ್ತಿದಾರಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಇಲ್ಲಮ್ಮ, ಅದೆಲ್ಲ ನೀನ್ ಮಾಡಿರೋ ಕೃಷಿ. ಒಂದಿನ ಟ್ರೈನಿಂಗ್ನಿಂದಲೇ ಇಷ್ಟು ಅದ್ಭುತವಾಗಿ ಪ್ರೋಗ್ರಾಮ್ ಮಾಡ್ತಿದ್ಯಾ ಅಂದ್ರೆ ಟೋಟಲ್ ಆಗಿ ಆ ಕ್ರೆಡಿಟ್ ನಿಂದೇ ಕೃಷ್ಣ ತುಳಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ಕೃಷ್ಣ ತುಳಸಿ, ನಿನ್ ಪ್ರೋಗ್ರಾಮ್ಗೆ ಟೈಮ್ ಆಗ್ತಿದೆ, ಹೋಗಿ ರೆಡಿ ಆಗ್ತೀಯಾ? ಸರಿ ಮೇಡಮ್. ಅಮ್ಮ ಕೃಷ್ಣ ತುಳಸಿ, ಸರ್, ಇವತ್ತು ಯಾವ ಹಾಡು ಹೇಳಬೇಕು ಅನ್ಕೊಂಡಿದೀಯಾ? ಕಾಲರ್ಸ್ ಕೇಳೋದನ್ನ ನೋಡಿ ಹಾಡೋಣ ಅನ್ಕೊಂಡೆ ಸರ್. ಸಾಧ್ಯ ಆದರೆ ಕೃಷ್ಣನ್ ಹಾಡು ಹಾಡಮ್ಮ. ಸರಿ ಸರ್, ತಪ್ಪದೆ ಹಾಡ್ತೀನಿ. ಬೇಗ ರೆಡಿ ಆಗಮ್ಮ, ಟೈಮ್ ಆಗ್ತಿದೆ. ಹೋಗ್ತಿದ್ದೀನಿ ಮೇಡಮ್. ಚೇರ್ಮನ್ ಹತ್ರ ಕೂಡ ಒಳ್ಳೆ ಇಂಪ್ರೆಷನ್ ಹೊಡಿತಿದ್ದಾಳೆ. ಆ ಇಂಪ್ರೆಷನ್ನ ನಾವು ಬ್ಯಾಡ್ ಇಂಪ್ರೆಷನ್ ಆಗಿ ಬದಲಾಯಿಸಬೇಕು. ಅಕ್ಕ, ಬ್ರೇಕ್ಫಾಸ್ಟ್ ರೆಡಿನಾ? ರೆಡಿ ಆಗಿದೆ ಐಶ್ವರ್ಯ, ನೀನ್ ಕೂತ್ಕೋ. ಓ, ವಡೆನಾ? ಹಾ. ಈ ಬಾಕ್ಸ್ ಏನು? ಓಹೋ ಪಾಪ, ಶ್ಯಾಮ ಬ್ರೇಕ್ಫಾಸ್ಟ್ ತಗೊಂಡು ಹೋಗೋಕ್ ಮರ್ತ್ಬಿಟ್ಟಿದ್ದಾಳೆ. ವೈದೇಹಿ, ಟಿಫನ್ ರೆಡಿ. ಏನಮ್ಮ, ಏನಾಯ್ತು? ಶ್ಯಾಮ ಬ್ರೇಕ್ಫಾಸ್ಟ್ ತಗೊಂಡು ಹೋಗೋಕ್ ಮರ್ತ್ಬಿಟ್ಟಿದ್ದಾಳೆ ಅತ್ತೆ. ಅಯ್ಯಯ್ಯೋ, ಹೌದಾ? ಬ್ರೇಕ್ಫಾಸ್ಟ್ ಮರ್ತ್ ಹೋಗ್ಬಿಟ್ಲಾ? ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗಿ ಟಿಫನ್ ತಿಂದೇ ಇದ್ರೆ ಪಾಪ ಅವಳ ಆರೋಗ್ಯ ಏನಾಗತ್ತೆ? ಇರು, ಫೋನ್ ಮಾಡ್ತೀನಿ. ಹಾ.
ಏನಾಯ್ತತ್ತೆ? ರಿಸೀವ್ ಮಾಡ್ತಿಲ್ಲಮ್ಮ. ಫೋನ್ ರಿಸೀವ್ ಮಾಡ್ತಿಲ್ಲ. ಕೆಲ್ಸ ಇರ್ಬೋದೇನೋ. ಒಂದ್ ಕೆಲ್ಸ ಮಾಡು, ಇಲ್ ಕೊಡು, ನಾನೇ ತಗೊಂಡ್ ಹೋಗಿ ಶ್ಯಾಮ ಕೊಟ್ ಬರ್ತೀನಿ. ಅಯ್ಯಯ್ಯೋ, ನೀವ್ ಯಾಕತ್ತೆ? ಡ್ರೈವರ್ ಹತ್ರ ಕಳ್ಸಿದ್ರೆ ಆಗತ್ತಲ್ವಾ? ಇಲ್ಲಮ್ಮ, ನನ್ ಸೊಸೆಗೆ ನನ್ ಕೈಯಿಂದ ಕೊಟ್ರೇನೆ ನನ್ಗೆ ತೃಪ್ತಿ ಆಗತ್ತೆ. ಕೊಡಿಲಿ, ನೀನ್ ಕೆಲ್ಸ ನೋಡ್ಕೊ. ಇದೇನು ಇಷ್ಟೊಂದ್ ತಣ್ಣಗಿದೆಯಲ್ಲ? ಅಯ್ಯಯ್ಯೋ, ಮೊಸರನ್ನ ಉಪ್ಪಿನಕಾಯ. ಬ್ರೇಕ್ಫಾಸ್ಟ್ಗೆ ಶ್ಯಾಮ ತಗೊಂಡ್ ಹೋಗೋದು ಇದಾ? ಹಳ್ಳಿಯಿಂದ ಬಂದಿರೋಳು ಇನ್ನೇನ್ ತಿಂತಾಳತ್ತೆ? ಬೆಳಿಗ್ಗೆ ಹೋಗೋ ಅವಸರದಲ್ಲಿ ಟಿಫಿನ್ ಮಾಡೋಕ್ ಟೈಮ್ ಸಾಕಾಗಲ್ಲ, ಅದಕ್ಕೆ ಮೊಸರನ್ನ ಇಟ್ಕೊಂಡಿರ್ತಾಳೆ. ಹಾಗೆ ಆಗಿರುತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ಶ್ಯಾಮಗೆ ನನ್ ಕೈಯಾರೆ ನಾನೇ ಟಿಫನ್ ರೆಡಿ ಮಾಡಿ ತಗೊಂಡ್ ಹೋಗ್ತೀನಿ. ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಬೆಂಗಳೂರು. ಹೇಗಿದ್ದೀರಾ? ನೀವು ಕೇಳ್ತಿದ್ದೀರಿ ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾಲರ್ ಯಾರೋ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಾನು ನಿಮ್ ಕೃಷ್ಣ ತುಳಸಿ ಮಾತಾಡ್ತಿದ್ದೀನಿ. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಕೃಷ್ಣಮೂರ್ತಿನಮ್ಮ. ನಮಸ್ತೆ ಕೃಷ್ಣಮೂರ್ತಿ ಅವರೇ, ಚೆನ್ನಾಗಿದ್ದೀರಾ? ವಯಸ್ಸಲ್ಲಿ ನೀ ತುಂಬಾ ಚಿಕ್ಕವಳಲ್ಲ, ನಾನ್ ನಿನಗೆ ನಮಸ್ಕಾರ ಹೇಳ್ಬಾರ್ದಮ್ಮ. ನಿನ್ನ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಮ್ಮ. ನಿಮ್ಮಂತ ದೊಡ್ಡರ ಆಶೀರ್ವಾದನೆ ನನಗೆ ಶ್ರೀರಾಮ ರಕ್ಷೆ. ಪ್ರತಿದಿನ ನಿನ್ ಕಾರ್ಯಕ್ರಮ ಕೇಳ್ತೀನಮ್ಮ. ನಿನ್ ಮಾತು ಕೇಳ್ತಾ ಇದ್ರೆ ನೀನ್ ಬೇರೆಯವರು ಅಂತ ಅನ್ಸದೇ ಇಲ್ಲ, ನಮ್ ಮನೆ ಮಗಳು ಅಂತ ಅನ್ಸ್ತಾ ಇರತ್ತಮ್ಮ. ಹಾಗೆ ಅಂದ್ಕೊಳ್ಳಿ ಚಿಕ್ಕಪ್ಪ, ನಿಮ್ ಮಗ್ಳೇ ಅಂದ್ಕೊಳ್ಳಿ. ಸಂತೋಷ ಮಗಳೇ. ಅದ್ ಸರಿ, ನೀವೇನ್ ಮಾಡ್ತಿರೋದು ಚಿಕ್ಕಪ್ಪ? ಮೊನ್ನೆ ತನಕ ಕೆಲಸ ಮಾಡ್ತಾ ಇದ್ದೆ ಅಮ್ಮ, ಈಗ ರಿಟೈರ್ಡ್ ಆಗಿದ್ದೀನಮ್ಮ. ಈಗ ಕೃಷ್ಣ ರಾಮ ಅಂತ ಕಾಲ ತಳ್ತಾ ಇದ್ದೀನಮ್ಮ. ಕೃಷ್ಣ ರಾಮ ಅಂತಿರೋದಿಕ್ಕೆ ಎಷ್ಟೋ ಅದೃಷ್ಟ ಇರ್ಬೇಕು ಚಿಕ್ಕಪ್ಪ. ಹಾಗಾದ್ರೆ ನಿಮ್ಗೆ ಕೃಷ್ಣ ಅಂದ್ರೆ ಇಷ್ಟನಾ, ರಾಮ ಅಂದ್ರೆ ಇಷ್ಟನಾ? ಇಬ್ರು ಇಷ್ಟನಮ್ಮ. ಅಲ್ದೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಯಾಕೆ? ಏನಕ್ಕಂತ ಗೊತ್ತಿಲ್ಲಮ್ಮ, ಆದ್ರೆ ಕೃಷ್ಣ ಅಂದ್ರೆ ಮಾತ್ರ ತುಂಬಾ ಇಷ್ಟನಮ್ಮ. ಸರಿ, ಕೃಷ್ಣ ಅಂದ್ರೆ ನಿಮ್ಗೆ ಯಾಕೆ ಇಷ್ಟನೋ ಅಂತ ನಾನ್ ಹೇಳ? ಹೇಳು ಮಗಳೇ. ರಾಮನು ಕೃಷ್ಣನು ಇಬ್ರು ಆ ವಿಷ್ಣುಮೂರ್ತಿ ಅವತಾರನೇ ಆದ್ರೂ ತುಂಬಾ ಜನ ಕೃಷ್ಣನೇ ಇಷ್ಟಪಡೋದಕ್ಕೆ ಕಾರಣ ಕೃಷ್ಣ ಲೀಲೆ. ಕೃಷ್ಣ ಹುಡ್ದಾಗಿಂದ ಚಿತ್ರ ವಿಚಿತ್ರ ಆಗಿರೋ ಲೀಲೆ ತೋರಿಸಿ ಎಲ್ರನ್ನೂ ಹಿಡಿದಿಟ್ಟಿದ್ದಾನೆ. ಅವನ್ ಪ್ರತಿಯೊಂದ್ ಲೀಲೆನೂ ಅದ್ಭುತನೇ. ಹುಟ್ಟಿದ್ದ ಪ್ರತಿ ಜೀವಿ ಜೀವನ ಅನ್ನೋ ಸಾಗರದಲ್ಲಿ ಈಜ್ಬೇಕು ಅಂತ ಹೇಳೋಕೆ ಅವನ್ ಯಮುನಾ ನದಿ ಈಜಿದ್ದು. ಬೆಟ್ಟದಂತ ಭಾರ ಹೊರತ, ಆದ್ರೂ ಸರಿ ಜೊತೆಯವ್ರನ್ನ ಕಾಪಾಡ್ಬೇಕು ಅಂತ ಹೇಳೋದಿಕ್ಕೆ ಗೋವರ್ಧನಗಿರಿ ಎತ್ತದ. 14 ಲೋಕನು ತಾಯಿಗೆ ತೋರ್ಸೋದಿಕ್ಕೋಸ್ಕರ ಲೋಕ ಗೊತ್ತಿಲ್ದಿರೋ ಚಿಕ್ಕ ಮಗು ಹಾಗೆ ಮಣ್ ತಿಂದಿದ್ದು. ಹೀಗೆ ಹೇಳ್ತಾ ಹೋದ್ರೆ
ಎಷ್ಟು ಲೀಲೆ ಇದೆಯೋ. ಹೌದು ಮಗಳೇ, ಕೃಷ್ಣನ್ ಲೀಲೆ ಎಷ್ಟು ಸಲ ಕೇಳಿದ್ರೂ ಆಶ್ಚರ್ಯ ಆಗತ್ತೆ. ಆ ಕೃಷ್ಣನ್ ಲೀಲೆ ಬಗ್ಗೆ ಒಂದ್ ಹಾಡು ಹೇಳು ತಾಯಿ. ಸರಿ ಚಿಕ್ಕಪ್ಪ. ನಿಮ್ಗೋಸ್ಕರ ಕೃಷ್ಣ ಲೀಲೆ ಹಾಡ್ ಹಾಡ್ತೀನಿ. ಯಮುನೆಯ ತೀರದಲ್ಲಿ ನುಡಿಸುತ್ತಲೇ ಹಸುಗಳ ಮೇಯಿಸುವ ಕೃಷ್ಣಮೂರ್ತಿ. ಯಮುನೆಯ ತೀರದಲ್ಲಿ ನೀರನೆಯ ನುಡಿಸುತ್ತಲೇ ಹಸುಗಳ ಮೇಯಿಸುವ ಕೃಷ್ಣಮೂರ್ತಿ. ಮಣ್ಣನ್ನು ಮೆಲ್ಲುತ್ತಲೇ ಬೆಣ್ಣೆಯ ಸವಿಯುತ್ತಲೇ ಕಣ್ಣನ್ನು ಸೆಳೆಯುತ್ತಿಹ ಕೃಷ್ಣಮೂರ್ತಿ. ಸುಳಿದಾಡಿ ಕಣ್ಣು ದೋಷಗಳ ಚೆಂಡಾಡಿ ಮಲಗುವ ಹಾಯಾಗಿ ಮನವೂಡಿ ಬೆಳಗುವ ಬಾಳಲ್ಲಿ ಕೃತಿಯೂಡಿ ನಂದಲಾಲ ಗೋಪಾಲ ನಂದಲಾಲ ನಂದಲಾಲ ಕೇಳಿದ್ರಲ್ಲ ಶ್ರೀಕೃಷ್ಣನ್ ಲೀಲೆ ಹೇಗಿರತ್ತೆ ಅಂತ. ಸರಿ, ಹಾಗಾದ್ರೆ ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶುಭಂ. ನಿಮ್ಮ ಕೃಷ್ಣ ತುಳಸಿ. ನೀವು ಕೇಳ್ತಿರೋದು ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಅಬ್ಬಾ, ಅಮ್ಮ ಕೃಷ್ಣ ತುಳಸಿ, ಸೂಪರ್, ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ಮೇಲೆ ನಿನ್ನ ಹೆಸರು, ನಿನ್ನ ಹಾಡು ಜನರ ಬಾಯಲ್ಲಿ ನಲ್ದಾಡುತ್ತಮ್ಮ, ನೋಡ್ತಿರು. ಥ್ಯಾಂಕ್ ಯು ಸರ್. ನನ್ನಿಂದ ಆಗಲ್ಲ ಮಮ್ಮಿ, ನನ್ನಿಂದ ಆಗಲ್ಲ. ಎಲ್ರೂ ಆ ಕೃಷ್ಣ ತುಳಸಿನ ಅವಳ ಹಾಡನ್ನ ಹಾಗೆಲ್ಲ ಹೊಗಳ್ತಿದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನಮ್ಮೂರಲ್ಲೂ ಕೂಡ ಅವಳ ಹಾಡನ್ನ ಹೊಗಳ್ತಾ ಇದ್ರು ಅಂತ ಸಹಿಸ್ಕೊಳಕ್ಕಾಗದೆ ಅಲ್ಲಿಂದ ಬಂದ್ಬಿಟ್ಟೆ. ನಿನ್ನೆ ಮೊನ್ನೆ ಎಲ್ರು ಈ ರೂಪಾರಾಣಿ ಹಾಡಿನ ಬಗ್ಗೆ ಮಾತಾಡ್ತಿದ್ರು. ಈಗ ಆ ಕೃಷ್ಣ ತುಳಸಿ ಹಾಡಿನ ಬಗ್ಗೆ ಮಾತಾಡ್ಕೋತಿದ್ದಾರೆ. ಕೊನೆಗೆ ನನಗೆ ಆಗ್ಬೇಕಾಗಿರೋ ಮಾವಯ್ಯ ಕೂಡ ಆ ಕೃಷ್ಣ ತುಳಸಿ ಜೊತೆ ಸೇರಿ ಆಲ್ಬಮ್ ಮಾಡ್ಬೇಕು ಅಂತಿದ್ದಾರೆ. ಛೇ, ಯಾರ್ದು ಮಮ್ಮಿ ಫೋನು? ನಿನಗ್ ಮಾವ ಆಗ್ಬೇಕಾದವರು. ಅವ್ರ ಹೆಸರು ತೆಗಿತಿದ್ದ ಹಾಗೆ ಅವರಿಂದನೇ ಫೋನ್ ಬರ್ತಿದೆ. ಸರಿ, ಮಾತಾಡು. ಹಲೋ ಅಣ್ಣ, ನಮಸ್ಕಾರ. ನಮಸ್ಕಾರನಮ್ಮ, ಹೇಗಿದ್ಯಾ? ಹಾ, ಚೆನ್ನಾಗಿದ್ದೀನಣ್ಣ. ನಮ್ಮ ಮುದ್ದು ಸೊಸೆ ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳಣ್ಣ. ನೀವ್ ಅವಳ ಹತ್ರ ಮಾತಾಡ್ಬೇಕಾ? ಇಲ್ಲಮ್ಮ, ನಿನ್ ಜೊತೆನೆ ಮಾತಾಡ್ಬೇಕು. ಆ ಕೃಷ್ಣ ತುಳಸಿನೂ ನಮ್ಮ ರೂಪಾರಾಣಿನೂ ಸೇರಿ ಆಲ್ಬಮ್ ಮಾಡ್ಬೇಕು ಅನ್ಕೊಂಡ್ವಲ್ಲ. ಹೌದಣ್ಣ, ಅನ್ಕೊಂಡಿದ್ವಿ. ರೂಪಾರಾಣಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾಳಲ್ವಮ್ಮ? ಪರವಾಗಿಲ್ಲ ಅಣ್ಣ, ಅವಳು ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಪರವಾಗಿಲ್ಲ ಅಂದ್ರೆ ಸಾಕಾಗಲ್ಲಮ್ಮ. ಆ ಕೃಷ್ಣ ತುಳಸಿ ಜೊತೆ ಸೇರಿ ಹಾಡುವಾಗ ಅವಳ ಹಾಡಿನ ಮುಂದೆ
ನನ್ನ ಸೊಸೆ ಹಾಡು ಡಲ್ ಆಗಬಾರ್ದು. ಆ ಕೃಷ್ಣ ತುಳಸಿನ ಡಾಮಿನೇಟ್ ಮಾಡೋ ಹಾಗೆ ಆಡ್ಬೇಕು ನಮ್ಮ ಸೊಸೆ. ಅಂದ್ರೆ ಅಣ್ಣ, ನಿಮಗ್ ಗೊತ್ತಿಲ್ದಿರೋದು ಏನಿದೆ? ರೂಪಾರಾಣಿ ಹೆಲ್ತು ಇತ್ತೀಚೆಗೆ ಚೆನ್ನಾಗಿಲ್ವಲ್ಲ. ಆದ್ರೂ ಕೂಡ ಅವಳು ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಣ್ಣ. ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗಲ್ಲಮ್ಮ, ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳು. ಸರಿ ಅಣ್ಣ, ಜಾಸ್ತಿನೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆ ಕೃಷ್ಣ ತುಳಸಿನ ಮೀರ್ಸೋ ಹಾಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ವೆರಿ ಗುಡ್. ಇಷ್ಟಲ್ಲೇ ನಾನು ಕೃಷ್ಣ ತುಳಸಿ ಹತ್ರ ಮಾತಾಡ್ತೀನಿ, ರೆಕಾರ್ಡಿಂಗ್ ಡೇಟ್ಸ್ ಫಿಕ್ಸ್ ಮಾಡ್ತೀನಿ. ಏನಂದ್ರಿ ಅಣ್ಣ? ನೀವು ಕೃಷ್ಣ ತುಳಸಿ ಹತ್ರ ಮಾತಾಡ್ತೀರಾ? ಮಾತಾಡಿದ್ರೆ ತಪ್ಪೇನಮ್ಮ? ಅಯ್ಯೋ, ನಿಮ್ಮಂತ ದೊಡ್ಡ ಮನುಷ್ಯರು ಅಷ್ಟು ಸಣ್ಣ ಸಿಂಗರ್ ಹತ್ರ ಮಾತಾಡೋದು ಯಾಕಣ್ಣ? ನಾನು ಕೃಷ್ಣ ತುಳಸಿನ ಭೇಟಿ ಮಾಡಿ ಆ ಆಲ್ಬಮ್ ಬಗ್ಗೆ ಮಾತಾಡ್ತೀನಿ ಅಣ್ಣ. ಆಯ್ತಮ್ಮ, ಮಾತಾಡು. ಯಾರು ಮಾತಾಡಿದ್ರೆ ಏನಂತೆ? ಆದ್ರೆ ಆಲ್ಬಮ್ ಮಾತ್ರ ತುಂಬಾ ಬೇಗ ರಿಲೀಸ್ ಮಾಡ್ಬೇಕಮ್ಮ. ಸರಿ ಅಣ್ಣ, ಇಡ್ತೀನಣ್ಣ. ಸರಿ, ನಮಸ್ಕಾರ. ನಮಸ್ಕಾರ. ಇದೇನ್ ಮಮ್ಮಿ, ಆ ಕೃಷ್ಣ ತುಳಸಿ ಹತ್ರ ಆಲ್ಬಮ್ ವಿಷಯ ನೀನ್ ಮಾತಾಡ್ತೀನಿ ಅಂತ ಕಮಿಟ್ ಆದ್ಯಲ್ಲ, ಆ ತಲೆನೋವು ನಮ್ಗೆ ಯಾಕೆ ಮಮ್ಮಿ? ಯಾಕಂದ್ರೆ ಆ ತಲೆನೋವು ನಮ್ಮ ಹಣೆ ಬರಹ ಆಗಿರೋದಕ್ಕೆ. ಅರ್ಥ ಆಗ್ಲಿಲ್ವಾ? ನಾಳೆನೋ ನಾಡಿದ್ದು ಇವರು ಕೃಷ್ಣ ತುಳಸಿ ಹತ್ರ ಮಾತಾಡಿದ್ರೆ ಏನಾಗತ್ತೆ? ಇಷ್ಟು ದೊಡ್ಡ ಆಡಿಯೋ ಕಂಪನಿಯವರು ಆಲ್ಬಮ್ ಮಾಡು ಅಂತ ಕೇಳಿದ್ರೆ ಕೃಷ್ಣ ತುಳಸಿ ತಕ್ಷಣ ಒಪ್ಕೋತಾಳೆ. ಆ ಕೂಡ್ಲೆ ಇವ್ರು ರೆಕಾರ್ಡಿಂಗ್ ಮಾಡೋಣ ಅಂತಾರೆ. ಈ ಶಾಮನ ನೋಡಿದ್ರೆ ನಿನ್ಗೆ ಗೋಸ್ಟ್ ಆಗಿ ಹಾಡಲ್ಲ ಅಂತ ಕಡ್ಡಿ ತುಂಡಾಗೋ ಹಾಗೆ ಮಾತಾಡಿದಾಳೆ. ಆಮೇಲೆ ಅವರು ರೆಕಾರ್ಡಿಂಗ್ ಡೇಟ್ ಫಿಕ್ಸ್ ಮಾಡಿದ್ರೆ ಹೇಗ್ ಹಾಡ್ತೀಯಾ? ಅದಕ್ಕೆ ನಾವೇ ಹೋಗಿ ಕೃಷ್ಣ ತುಳಸಿನ ನೋಡಿ ಅವಳ ಹತ್ರ ಮಾಯಿದ ಮಾತುಗಳನ್ನ ಆಡಿ ಈ ಆಲ್ಬಮ್ನ ಒಪ್ಕೊಳ್ದಿರೋ ಹಾಗೆ ಮಾಡಿದ್ವಿ ಅನ್ಕೋ. ಆಗ ಈ ಆಲ್ಬಮ್ ಆಗಲ್ಲ, ರೆಕಾರ್ಡಿಂಗು ನಡೆಯಲ್ಲ, ನಮ್ಗೆ ಯಾವ ಟೆನ್ಷನ್ ಇರಲ್ಲ. ಕರೆಕ್ಟ್ ಮಮ್ಮಿ, ನಿನ್ಗೆ ದೂರಾಲೋಚನೆ ತುಂಬಾ ಜಾಸ್ತಿ. ಹಾಗಾದ್ರೆ ಬೇಗ ನಾವ ಕೃಷ್ಣ ತುಳಸಿನ ಭೇಟಿ ಮಾಡ್ಬೇಕು. ನಾಗಮಣಿ ಅಕ್ಕನ್ನ ಸಂಬಳದ ಬಗ್ಗೆ ಕೇಳೋದೋ ಹೇಗೆ? ಕೇಳಿದ್ರೆ ಚೆನ್ನಾಗಿರುತ್ತೋ ಇಲ್ವೋ? ಏನ್ ಕೃಷ್ಣ ತುಳಸಿ, ಯಾಕಲ್ಲೇ ನಿಂತೆ? ಅದು ಇವತ್ತು ನಿನ್ ಹಾಡು ಸೂಪರ್ ಆಗಿತ್ತು ಗೊತ್ತಾ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ನೀನ್ ನಂಬರ್ 1 ಆರ್ಜೆ ಆಗ್ತೀಯ ಗೊತ್ತಾ? ಹೇಳಮ್ಮ. ಅಕ್ಕ, ಅದು ಇವತ್ತು. ಏನಮ್ಮ ಹಿಂಜರಿಕೆ ಯಾಕೆ ಹೇಳು? ಅದು ಏನಿಲ್ಲ, ಇವತ್ತು ಸಂಬಳ ಕೊಡ್ತಾರಲ್ವಾ? ಅದಕ್ಕೆ ಅಲ್ವಾ ಈ ಚೆಕ್ ಎಲ್ಲ ರೆಡಿ ಮಾಡ್ತಿರೋದು. ನಿನ್ ಚೆಕ್ ಯಾವ ಹೆಸರಲ್ಲಿ ಬರೀಲಿ? ಕೃಷ್ಣ ತುಳಸಿ ಅಂತಾನಾ, ಅಥವಾ ಆ ಹೆಸರಿಗೆ ಹಿಂದೆ ಮುಂದೆ ಏನಾದ್ರೂ ಆಡ್ ಮಾಡ್ಬೇಕಾ? ಅಂದ್ರೆ ಅಕ್ಕ, ಅದು. ಹೇಳಮ್ಮ, ಏನು? ಚೆಕ್ಕು ಶ್ಯಾಮ ಅನ್ನೋ ಹೆಸರಲ್ಲಿ ಕೊಡಕ್ಕೆ ಆಗುತ್ತಾ ಅಕ್ಕ? ಯಾಕಾಗಲ್ಲ? ನೀನು ಯಾವ ಹೆಸರು ಹೇಳ್ತೀಯೋ ಆ ಹೆಸರೇ ಚೆಕ್ ಮೇಲೆ ಬರೀತೀನಿ. ಥ್ಯಾಂಕ್ಸ್ ಅಕ್ಕ. ತಗೋ, ಇದ್ರ ಮೇಲೆ ಸ್ಪೆಲ್ಲಿಂಗ್ ಬರೆಯಮ್ಮ. ಸರಿ ಅಕ್ಕ. ತಗೊಳ್ಳಿ ಅಕ್ಕ. ನಾಗಮಣಿ, ಚೆಕ್ ರೆಡಿನಾ? ಬರೀತಿದ್ದೀನಿ ಮೇಡಮ್. ಬೇಡ, ಬರಿಬೇಡ.
ಬರಿಬಾರ್ದಾ? ಹೌದು, ಕೃಷ್ಣ ತುಳಸಿ ಚೆಕ್ ಬರಿಬೇಡ. ನಮ್ ಸ್ಟಾಫ್ಸ್ ಎಲ್ಲರ ಚೆಕ್ಕು ಬರಿ, ಆದ್ರೆ ಕೃಷ್ಣ ತುಳಸಿ ಚೆಕ್ ಮಾತ್ರ ನೀನ್ ಬರೀಲೇಬೇಡ. ಯಾಕೆ ಮೇಡಮ್? ಯಾಕಂದ್ರೆ ಇದು ಕೃಷ್ಣ ತುಳಸಿ ತಗೋತಿರೋ ಮೊದಲನೇ ಸ್ಯಾಲರಿ ಅಲ್ವಾ? ಮೊದಲನೇ ಸಲ ಕೊಡ್ತಿರೋ ಸಂಬಳನ ನನ್ನ ಸ್ವಹಸ್ತದಿಂದಾನೇ ನಾನೇ ಬರ್ಕೊಡೋಣ ಅಂತ ನಿನಗ್ ಬರಿಬೇಡ ಅಂತ ಹೇಳ್ತಿರೋದು. ಹೋ, ಕೃಷ್ಣ ತುಳಸಿ, ನಿಂಗ್ ಓಕೆ ಅಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು. ಯು ಆರ್ ಮೋಸ್ಟ್ ವೆಲ್ಕಮ್. ನಾಗಮಣಿ, ಆ ಡೀಟೇಲ್ಸ್ನೆಲ್ಲ ಕಳಿಸ್ಬಿಡು. ಸರಿ ಮೇಡಮ್. ಅಮ್ಮ ಕೃಷ್ಣ ತುಳಸಿ, ಇನ್ನು 10 ನಿಮಿಷ ಚೆಕ್ಸ್ ಎಲ್ಲ ರೆಡಿ ಆಗತ್ತೆ. ನೀನು ಹೋಗಿ ಕುತ್ಕೊಳ್ಳಮ್ಮ. ನಿನ್ ಚೆಕ್ ರೆಡಿ ಆದ ತಕ್ಷಣ ನಾನು ಕರಿತೀನಿ. ಸರಿ ಅಕ್ಕ.